ಎಲ್ರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಂಡೇ ಸ್ಪೆಷಲ್ಲು ಫಿಶ್ ಕರಿ ಮತ್ತು ಫಿಶ್ ಫ್ರೈ. ತುಂಬ ಸುಲಭವಾಗಿ ಯಾವ ರೀತಿಯಾಗಿ ಫಿಶ್ ಕರಿ ಮತ್ತು ಫ್ರೈಯನ್ನು ನಾವು ಕೊಂಕಣಿ ಸ್ಟೈಲ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ಫಿಶ್ ಫ್ರೈಗೆ ಯೂಸ್ ಮಾಡ್ತಾ ಇರೋದು ಕಾಪಾ ಫಿಶು, ಕರಿಗೆ ಯೂಸ್ ಮಾಡ್ತಾ ಇರೋದು ತಾಂಬೂಸ್ ಫಿಶ್. ಇದು ತಾಂಬೂಸ್ ಫಿಶು ಕ್ಲೀನಾಗಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಿದೆ. ಇದಕ್ಕೆ ಕರಿ ಮಾಡೋ ಒಂದು 15-20 ನಿಮಿಷ ಮೊದಲು ಉಪ್ಪು ಹಚ್ಚಿ ಇಡಬೇಕಾಗುತ್ತೆ. ಕಾಪ ಇದನ್ನು ಫ್ರೈಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸಹಿತ ತೊಳಿತಾ ಇದ್ದೀನಿ. 3-4 ಸಲ ನೀರು ಹಾಕಿ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು. ಇಲ್ಲ ಕಪ್ಪಿತ್ತು ಅಂದರೆ ಕಹಿ ಬಂದುಬಿಡುತ್ತೆ. ಈ 2 ಫಿಶನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಚ್ಚಬೇಕು. ಉಪ್ಪು ಹಚ್ಚಿ ಒಂದು 15-20 ನಿಮಿಷ ಇಟ್ಟು ಆಮೇಲೆ ಇದನ್ನು ಕರಿಗೋ ಫ್ರೈಗೋ ಯೂಸ್ ಮಾಡ್ಬೋದು. ಫ್ರೈ ಮಾಡುವಾಗ ಇದು ದೊಡ್ಡ ಫಿಶ್ ಇರೋದ್ರಿಂದ ಇದ್ರ ಮೇಲ್ಗಡೆ ಸ್ವಲ್ಪ ಸ್ಲಿಟ್ ಮಾಡಿಕೊಂಡ್ರೆ ಮಸಾಲೆ ಮತ್ತು ಉಪ್ಪು ಒಳಗಡೆ ಹೋಗ್ತದೆ. ಅದನ್ನು ಮೊದಲು ಮಾಡ್ಕೊಳ್ಬೇಕು. ಮೊದಲು ಇದ್ರ ಮೇಲ್ಗಡೆಗೆ ಸ್ವಲ್ಪ ಸ್ಲಿಟ್ ಮಾಡಿಕೊಂಡ್ರೆ ಉಪ್ಪು ಮತ್ತು ಮಸಾಲೆ ಒಳಗಡೆಗೆ ಹೋಗಿ ಫ್ರೈ ಚೆನ್ನಾಗಿರುತ್ತೆ. ಈಗ ಈ ಥರ ಎಲ್ಲ ಫಿಶ್ಶಿಗೂ ನಾನು ಮಾಡಿಟ್ಕೊಳ್ತೀನಿ. ಎಲ್ಲ ಫಿಶ್ಶಿಗೆ ಈ ರೀತಿಯಾಗಿ ಉಪ್ಪು ಹಚ್ಚಿ ಒಂದು 15 ನಿಮಿಷ ಬಿಡಬೇಕು. ಉಪ್ಪು ಚೆನ್ನಾಗಿ ಇಟ್ಕೊಂಡಾಗ ಮೀನು ಟೇಸ್ಟಿಯಾಗಿರುತ್ತೆ. ಉಪ್ಪು ಹಚ್ಚಿಟ್ಟಿದ್ದಾಯಿತು. ಈಗ ಈ ತಾಂಬೂಸ್ ಫಿಶ್ಶಿಗೆ ಇದು ಸಹಿತ 15 ನಿಮಿಷ ಕರಿ ಮಾಡೋ ಮೊದಲು ಉಪ್ಪು ಹಾಕಿ ಕೈ ಆಡಿಸಿಡಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನು 1.5 ಸ್ಪೂನು ಉಪ್ಪು ತೊಗೊಂಡಿದ್ದಿದೆ. ಇದನ್ನೆಲ್ಲ ಹಿಂಗೆ ಕೈ ಆಡಿಸಿದರೆ ಸಾಕು. ನಾವು ಕೊಂಕಣೀಸು ಎಲ್ಲದಕ್ಕೂ ಕಾಯಿ ಯೂಸ್ ಮಾಡ್ತಾ ಇರ್ತೀವಿ. ಕರಿಗೆ ಮುಖ್ಯವಾಗಿ ಬೇಕಾಗಿರೋದು ಕಾಯಿ. 1 kg ಫಿಶ್ಶಿಗೆ 1 ಕಾಯಿ ಬೇಕಾಗುತ್ತೆ. ಇದನ್ನು ತುರಿದುಕೊಳ್ಳೋಣ. ಹೀಗೆ ಫ್ರೆಶ್ ಆಗಿ ತೆಂಗಿನಕಾಯಿ ತುರಿದು ಅವಾಗ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಡೈಲಿ ಫ್ರೆಶ್ ಆಗಿರೋ ಕಾಯಿನ ಯೂಸ್ ಮಾಡ್ತೀನಿ. 1 kgಗೆ 1 ತೆಂಗಿನಕಾಯಿ ತುರ್ಕೊಳ್ಬೇಕು. ಸಾಧಾರಣ ಇದು ಒಂದು 7-8 ಜನರಿಗೆ ಊಟಕ್ಕೆ ಸಾಕಾಗುತ್ತೆ. ಈಗ ಫಿಶ್ ಕರಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಬನ್ನಿ ನೋಡೋಣ. 1 ತೆಂಗಿನಕಾಯಿ ತುರಿ, 2 ಸ್ಪೂನು 2.5 ಸ್ಪೂನು ಅಚ್ಕಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಅರಿಶಿಣದ ಪುಡಿ. ಇದು ಮೆಂತೆ ಮತ್ತು ಸಾಸಿವೆ ಹುರಿದಿಟ್ಕೊಂಡಿದ್ದು, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಒಂದು ಅರ್ಧ ಚಮಚ. ಇದು ಒಂದು ಅರ್ಧ ಚಮಚ ಹುರಿದಿಟ್ಕೊಂಡಿರೋ ಅಕ್ಕಿ. ಇದನ್ನು ಯಾಕೆ ಹಾಕ್ತೀವಿ ಅಂದರೆ ಕರಿ ಸ್ವಲ್ಪ ನೀರು ಬಿಡೋಲ್ಲ. ಯಾಕಂದರೆ ಹಾಗೆ ಮಾಡಿದರೆ ಮಸಾಲೆ ನುಣ್ಣಗಾಗಲಿಲ್ಲ ಅಂದರೆ ಕರಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಹುರಿದಿದ್ದ ಅಕ್ಕಿ ಹಾಕ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಹುಣಸೆಹಣ್ಣು, ಒಂದು ಲಿಂಬೆಹಣ್ಣದ ಗಾತ್ರದಷ್ಟು ಹುಣಸೆಹಣ್ಣು. ಇದರಲ್ಲಿ ಈ ಮಸಾಲೆಗೆ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗೆ ರುಬ್ಕೋತೀರಾ ಕರಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ತಾ ನುಣ್ಣಗೆ ರುಬ್ಕೋಬೇಕು. ಈಗ ನೋಡಿ ಇಷ್ಟು ನುಣ್ಣಗಾಗಿದೆ. ಆದರೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಮಾಡೋದು ಒಳ್ಳೆಯದು. ಕೆಲವೊಬ್ಬರಲ್ಲಿ ವೆಟ್ ಗ್ರೈಂಡರ್ ಇದ್ದರೆ ವೆಟ್ ಗ್ರೈಂಡರ್ ಮಾಡಿದರೆ ಇನ್ನೂ ಚೆನ್ನಾಗಿ ನುಣ್ಣಗೆ ಬರುತ್ತೆ. ಈಗ ನೋಡಿ ಚೆನ್ನಾಗಿ ನುಣ್ಣಗಾಗಿದೆ. ಇನ್ನು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಬೇಕು. ಹಾಕಿ ತುಂಬ ರುಬ್ಬಾರ್ದು. ಮಸಾಲೆ ರೆಡಿ ಆಯಿತು. ಇವಾಗ ಮಸಾಲೆ ರೆಡಿಯಾಗಿದೆ. ಫಿಶ್ ಕರಿ ಮಾಡೋಣ ಬನ್ನಿ. ಗ್ಯಾಸ್ ಆನ್ ಮಾಡೋಣ. ಈ ಮಸಾಲೆನ ಪಾತ್ರೆಗೆ ಹಾಕ್ಕೊಳ್ಬೇಕು. ನಿಮಗೆ ಮೊದಲೇ ಹೇಳಿದ್ದೆ ತುಂಬ ಸಿಂಪಲ್ ಆಗಿರೋ ಕರಿ ಅಂತ. ಏನೂ ಇಲ್ಲ, ಯಾವ ಫ್ರೈ ಮಾಡೋದು ಇಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಸಿಂಪಲ್ ಆಗಿ ಬರೀ ಕುದಿಸೋದೊಂದೇ ಇದಕ್ಕೆ ಕೆಲಸ. ಯಾವ ಒಗ್ಗರಣೆನೂ ಹಾಕೋಂಗಿಲ್ಲ, ಹಾಗೆ ಫ್ರೈ ಮಾಡೋಂಗೂ ಇಲ್ಲ. ಈ ರೀತಿಯಾಗಿ ಇದನ್ನು ನಾನು ಕರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಕೊಂಕಣಿ ಸ್ಟೈಲು ಫಿಶ್ ಕರಿ ಮಾಡ್ತಿರೋದ್ರಿಂದ ಇದು ತುಂಬ ಸಿಂಪಲ್ ಆಗಿ ಮಾಡ್ತಾ ಇರ್ತೀವಿ. ಇದಕ್ಕೆ ಯಾವ ರೀತಿದು ಒಗ್ಗರಣೆ ಹಾಕೋಲ್ಲ.
ಇದನ್ನ ಮಸಾಲೆನ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಸರಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಇದನ್ನ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದಿದೆ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು, ಈ ನೊರೆ ಎಲ್ಲ ಹೋಗಬೇಕು. ನೊರೆ ಹೋದ್ಮೇಲೆ ನಾವು ಈ ಉಪ್ಪು ಹಚ್ಚಿಟ್ಟಿರೋ ಫಿಶನ್ನು ಹಾಕಬೇಕಾಗುತ್ತೆ. ಈಗ ನೋಡಿ ಕುದಿ ಬರ್ತಾ ಇದೆ, ಆದರೆ ಇನ್ನೂ ನೊರೆ ಇದೆ. ಆದರೆ ಒಂದು ಟಿಪ್ಸ್ ಅಂದರೆ ನಾವು ಈ ಫಿಶನ್ನು ಬಾಯ್ಲ್ ಮಾಡಿದಾಗ ತುಂಬ ಬಾಯ್ಲ್ ಮಾಡಿದರೆ ಎಲ್ಲ ಪೀಸ್ ಆಗೋಗುತ್ತೆ. ಆದರೆ ಇದ್ರದ್ದು ಈ ತಲೆ ಏನಿರುತ್ತಲ್ಲ ಇದು ಹಾರ್ಡ್ ಆಗಿರುತ್ತೆ. ಇದನ್ನು ನಾವು ಬಾಯ್ಲ್ ಮಾಡುವಾಗ ಮೊದಲಿಗೆ ಹಾಕ್ಕೊಂಡು ಬಿಡಬೇಕು. ಉಳಿದ ಪೀಸ್ಗಳನ್ನೆಲ್ಲ ಅದೆಲ್ಲ ಬಾಯ್ಲ್ ಆಗಿ ನೊರೆ ಹೋದ್ಮೇಲೆ ಹಾಕಿ ಬಾಯ್ಲ್ ಮಾಡಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ, ಇನ್ನೊಂದು 2-3 ನಿಮಿಷ ಇದು ಕುದೀಲಿ, ಆಮೇಲೆ ಫಿಶ್ ಪೀಸ್ಗಳನ್ನ ಹಾಕಬೇಕಾಗುತ್ತೆ. ಅಲ್ಲಿವರೆಗೆ ನಾನು ಈಗ ಉಳಿದಿರೋ ಇಂಗ್ರೀಡಿಯೆಂಟ್ಸು ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಇವನ್ನೆಲ್ಲ ಪೀಸ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಇದಾದರೂ ಯಾವುದು ಒಗ್ಗರಣೆ ಇಲ್ಲ, ಫ್ರೈ ಇಲ್ಲ, ಸುಮ್ಮನೆ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕಷ್ಟೆ. ಹಸಿ ಮೆಣಸಿನಕಾಯಿ ಒಂಥರ ಚೆನ್ನಾಗಿ ಸ್ಮೆಲ್ ಕೊಡುತ್ತೆ. ಶುಂಠಿ ಪೀಸು ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಈರುಳ್ಳಿನ ಇದನ್ನು ಸಹಿತ ಸಣ್ಣದಾಗಿ ಹೆಚ್ಕೋಬೇಕು. ಈಗ ನೋಡಿ ಇದು ಸಾರು ಕುದೀತಾ ಇದೆ. ತಲೆ ಅಷ್ಟೇ ಮೊದಲು ಹಾಕಿದ್ವಿ, ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ತುಂಬ ನೀರು ಮಾಡೋದು ಬೇಡ, ತುಂಬ ಗಟ್ಟಿನೂ ಬೇಡ. ಇದಾದಮೇಲೆ ಇದು ಕುದಿ ಬರಲಿ. ಕುದಿ ಬಂದಾಗ ಈ ಉಳಿದಿರೋ ಪೀಸ್ಗಳನ್ನ ಇದಕ್ಕೆ ಹಾಕಿ ಒಂದು 2-3 ನಿಮಿಷ ಬಾಯ್ಲ್ ಮಾಡಬೇಕು. ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನೆಕ್ಸ್ಟು ಈ ಪೀಸ್ಗಳನ್ನ ಒಂದೊಂದಾಗಿ ಕರಿಯಲ್ಲಿ ಹಾಕ್ತಾ ಇದ್ದೀನಿ. ಈಗ ತಾಂಬೂಸ್ ಕರಿ ರೆಡಿ ಆಗ್ತಾ ಇದೆ. ಈಗ 1-2 ನಿಮಿಷ ಅದನ್ನು ಕುದಿಲಿಕ್ಕೆ ಇಡೋಣ. ಈ ತಾಂಬೂಸ್ ಫಿಶ್ ಏನಿದೆ ಇದನ್ನ ಇಂಗ್ಲೀಷ್ನಲ್ಲಿ ರೆಡ್ ಸ್ನ್ಯಾಪರ್ ಅಂತ ಹೇಳ್ತಾರೆ. ಆಮೇಲೆ ಇದು ತುಂಬ ಡೈಟ್ ಫಿಶ್. ಇದರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಇರಲ್ಲ, ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಆಮೇಲೆ ಒಮೆಗಾ 3, ವಿಟಮಿನ್ ಎ ಇವೆಲ್ಲ ತುಂಬ ಇರೋದ್ರಿಂದ ಇದನ್ನು ಡೈಟ್ ಫಿಶ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಇನ್ನು ಬಾಯ್ಲ್ ಆಗ್ತಾ ಇದೆ, ಒಂದು ಕುದಿ ಬಂದಿದೆ. ಈಗ ನಾವು ಇದನ್ನೇನು ಹೆಚ್ಚಿಟ್ಕೊಂಡಿದ್ದೀವಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದು, ಅದರ ಜೊತೆಗೆ 1-2 ಸ್ಪೂನು ತೆಂಗಿನಕಾಯಿ ತುರಿ, ಇಷ್ಟನ್ನು ನಾವು ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ತೆಂಗಿನ ಎಣ್ಣೆನ ಇದರಲ್ಲಿ ಹಾಕ್ಕೊಳ್ಬೇಕು. ಎಣ್ಣೆ ಹಾಕೊಂಡ್ಮೇಲೆ ಮತ್ತೆ ಕೈಯಿಂದ ಚೆನ್ನಾಗಿ ಕಿವುಚಿ ಇದನ್ನು ಬಾಯ್ಲ್ ಆಗ್ತಿರೋ ಕರಿಗೆ ಹಾಕಬೇಕು. ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇದು ಕಂಪ್ಲೀಟ್ ಒಂದ್ಸಲ ಚೆನ್ನಾಗಿ ಕುದಿ ಬಂದಮೇಲೆ, ತುಂಬ ಕುದಿ ಬರ್ತಾ ಇದ್ರೆ ಆ ಪೀಸಸ್ ಆಗಿಬಿಡ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ಚಿಕ್ಕ ಉರಿ ಮಾಡಿಕೊಂಡು 2 ನಿಮಿಷ ಲಿಡ್ ಮುಚ್ಚಿ ಇಟ್ಟಿರೋಣ. ಅಲ್ಲಿವರೆಗೆ ನಮಗೆ ನೆಕ್ಸ್ಟು ಫಿಶ್ ಫ್ರೈ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಈಗ ಫಿಶ್ ಫ್ರೈಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಇದನ್ನು ನಾನು ಸ್ಪೂನ್ನಲ್ಲಿ ಹೇಳ್ತಾ ಇಲ್ಲ ನಿಮಗೆ, ಇದೊಂದು ವಿಶೇಷವಾದ ಮೆಥಡ್ನಲ್ಲಿ. ಫಸ್ಟಿಗೆ ಸೆಂಟರ್ನಲ್ಲಿ ಅರಿಶಿಣದ ಪುಡಿ, ನೆಕ್ಸ್ಟು ಇದ್ರ ಸುತ್ತಲೂ 1 ಲೇಯರು ಉಪ್ಪನ್ನು ಹಾಕ್ತಿದ್ದೀನಿ, ಅಂದರೆ ಅಳತೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಕೊನೆಗೆ ಅಚ್ಚ ಖಾರದ ಪುಡಿ. ಒಂಥರ ರಂಗೋಲಿ ಹಾಕಿದಂಗೆ ಅನ್ನಿಸ್ತಾ ಇದೆ ಅಲ್ವಾ? ಈಗ ನೋಡಿ ಈ ರೀತಿಯಾಗಿ ಮೊದಲಿಗೆ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಒಂಥರ ಕಲರ್ಫುಲ್ ಆಗಿದೆ ನೋಡಿ. ಇದು ಆಗಿದೆ, ಬಾಯ್ಲ್ ಆಗಿದೆ. ಈಗ ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ.
ಮೀನಿನ ಸಾರು ರೆಡಿಯಾಗಿದೆ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಸ್ಟೆಪ್ಪು, ನೆನೆ ಹಾಕಿರೋ ಹುಣಸೆ ಹಣ್ಣು ಇದನ್ನು ಕಿವುಚ್ಕೊಳ್ಬೇಕು. ಚೆನ್ನಾಗಿ ಕಿವುಚ್ಕೊಂಡು ಈ ರಸದಿಂದನೇ ನಾವು ಈ ಮಸಾಲೆಯನ್ನು ಕಲಿಸ್ಕೊಳ್ಬೇಕು. ಇದ್ರ ಮೇಲ್ಗಡೆ ಕಿವುಚ್ಕೊಂಡಿರೋ ಹುಣಸೆ ಹಣ್ಣಿನ ರಸ ಹಾಕೋಣ. ನಾನು ಯಾವುದೇ ಫಿಶ್ ಕರಿಗಾಯಿತು ಫ್ರೈಗಾಯಿತು ಮಸಾಲೆಯಿಂದ ಹೊರಗಡೆಯಿಂದ ತರಲ್ಲ ಮಸಾಲೆಯನ್ನು. ಇದನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಮಸಾಲೆ ರೆಡಿ ಮಾಡಿಕೊಂಡು ಈಗ ಇದನ್ನು ನಾನು ಫಿಶ್ಶಿಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡೋ ಮೊದಲು ಸ್ವಲ್ಪ ನೋಡಬೇಕು, ಉಪ್ಪು ಹುಳಿ ಸರಿಯಾಗಿದೆಯಾ ನೋಡಿಕೊಂಡು ಕಡಿಮೆ ಹೆಚ್ಚಾದರೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ರೆಡಿ ಮಾಡಿರೋ ಮಸಾಲೆ ಹಚ್ತಾ ಇದ್ದೀನಿ. ಒಂದೊಂದೇ ಫಿಶ್ಶಿಗೆ ಈ ರೀತಿಯಾಗಿ ಎರಡೂ ಸೈಡ್ನಿಂದನೂ ಮಸಾಲೆ ಹಚ್ಚಬೇಕು. ಆಮೇಲೆ ಇಲ್ಲಿ ಒಳಗಡೆನೂ ಸಹಿತ ಸ್ವಲ್ಪ ಮಸಾಲೆ ಹಚ್ಚಬೇಕು. ಇದು ಮಸಾಲೆ ಹಚ್ತಾ ಇದ್ದೀನಿ. ಈ ಕಾಪಾ ಫಿಶು ದೊಡ್ಡ ಸೈಜ್ನಲ್ಲೂ ಸಿಗುತ್ತೆ, 1 kg. ಅಂಥದ್ದು ಸಿಕ್ಕಾಗ ಈ ರೀತಿ ಫ್ರೈ ಮಾಡಲಿಕ್ಕಾಗೋಲ್ಲ. ಇದು ಚಿಕ್ಕದಿರೋದ್ರಿಂದ, ಮರಿ ಫಿಶ್ ಇರೋದ್ರಿಂದ ಇದನ್ನು ಇಡಿಯಾಗಿ ನಾವು ಫ್ರೈ ಮಾಡ್ಬೋದು. ಆದರೆ ದೊಡ್ಡ ಮೀನು ಸಿಕ್ಕಾಗ ಅದನ್ನು ಸ್ಲೈಸ್ ಮಾಡಿಕೊಂಡು ಇದೇ ಮೆಥಡ್ನಲ್ಲಿನೇ ಫ್ರೈ ಮಾಡಬೇಕು. ಈಗ ಇದು ಮಸಾಲೆ ಹಚ್ಚಿ 15 ನಿಮಿಷ ನೆಂದಿದೆ. ಈಗ ಇದನ್ನು ಫ್ರೈ ಮಾಡಬೇಕಾದ್ರೆ ಮೊದಲು ಗ್ಯಾಸ್ ಆನ್ ಮಾಡಿ ತವಾನ ಕಾಯಿಸ್ಕೊಳ್ಳೋಣ. ತವಾ ಚೆನ್ನಾಗಿ ಕಾಯ್ದಿದೆ. ಇನ್ನು ಈ ಫಿಶನ್ನು ಇಡ್ಲಿ ರವದಲ್ಲಿ ಅದ್ದಿ ಅದನ್ನು ಎಣ್ಣೆ ಹಚ್ಚಿ ಫ್ರೈ ಮಾಡಬೇಕು. ಲೈಟಾಗಿ ರವದಲ್ಲಿ ಮುಳುಗಿಸಿ ಆಮೇಲೆ ಇದನ್ನು ತವಾಕ್ಕೆ ಹಾಕೋ ಮೊದಲು ಇದ್ರ ಮೇಲ್ಗಡೆಗೆ ಎಣ್ಣೆ ಹಾಕೊಳ್ಳೋಣ. ಇದನ್ನು ಡೀಪ್ ಫ್ರೈ ಮಾಡಬಾರ್ದು, ಎಣ್ಣೆ ತುಂಬ ಇದಾಗುತ್ತೆ. ಅದಕ್ಕೆ ಇದನ್ನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಬೇರೆ ಎಣ್ಣೆಗಿಂತ ತೆಂಗಿನ ಎಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮೇಲ್ಗಡೆ ಬದಿಯಿಂದನೂ ಎಣ್ಣೆ ಹಾಕಬೇಕು. ಒಂದು 2-3 ನಿಮಿಷ ಇದನ್ನು ಲಿಡ್ಡನ್ನು ಮುಚ್ಚಿ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ಈಗ 2 ನಿಮಿಷ ಆಗಿದೆ. ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಒಂದೊಂದೇ ನಿಧಾನ ಟರ್ನ್ ಮಾಡೋಣ. ಹುರಿಯಲೇನು ಇದೇ ರೀತಿ ಫ್ರೈ ಮಾಡಿ ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಫಿಶ್ ಫ್ರೈ ಮತ್ತು ಫಿಶ್ ಕರಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.